ಬೇಸಿಗೆ ಪ್ರಾರಂಭ ಆಗಿದೆ. ಸೂರ್ಯನ ಪ್ರಖರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸೊ ಇಂಥ ಒಂದು ಬಿಸಿಲಿನ ಬೇಗೆಯಿಂದ ಬೆಳೆಗಳನ್ನು ಹೇಗೆ ರಕ್ಷಿಸಬೇಕು ಅನ್ನೋದರ ಕುರಿತಾಗಿ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಆದಷ್ಟು ರೈತ ಬಾಂಧವರು ಮಣ್ಣಿನಲ್ಲಿ ತೇವಾಂಶವನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅಥವಾ ಮಣ್ಣಿನಲ್ಲಿರತಕ್ಕಂಥ ನೀರಿನ ಅಂಶ ಆವಿಯಾಗಿ ಹೋಗೋದನ್ನು ತಡೆಗಟ್ಟಲಿಕ್ಕಾಗಿ ಹೊದಿಕೆ ತಂತ್ರಜ್ಞಾನವನ್ನು ಬಳಸ್ಕೊಳ್ಬೇಕು. ಅದು ಪ್ಲಾಸ್ಟಿಕ್ ಮಲ್ಚ್ ಆಗ್ಬೋದು ಅಥವಾ ತೋಟದಲ್ಲಿ ಸಿಗ್ತಕ್ಕಂಥ ಒಣ ಹುಲ್ಲು, ಎಲೆಗಳಾಗ್ಬೋದು ಅಥವಾ ರೇಷ್ಮೆ ತ್ಯಾಜ್ಯ ಆಗ್ಬೋದು, ಅದನ್ನು ಬಳಸ್ಕೊಂಡು ನಾವು ಹೊದಿಕೆಯನ್ನು ಮಾಡ್ಕೊಳ್ಳೋದ್ರಿಂದ ತೇವಾಂಶವನ್ನು ಸಂರಕ್ಷಣೆ ಮಾಡ್ಕೊಳ್ಬೋದು. ಜೊತೆಗೆ ಈ ನೀರಿನ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸೂಕ್ಷ್ಮ ನೀರಾವರಿ ಪದ್ಧತಿಗಳಾದಂಥ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ ನಿರ್ವಹಣೆಯನ್ನು, ಅವುಗಳ ಮೂಲಕ ನೀರಿನ ನಿರ್ವಹಣೆಯನ್ನು ಮಾಡುವಂಥದ್ದು ಹೆಚ್ಚು ಸೂಕ್ತ ಆಗ್ತದೆ. ಜೊತೆಗೆ ಇನ್ನು ಜಾನುವಾರುಗಳ ನಿರ್ವಹಣೆಯಲ್ಲಿ ಪ್ರಾಣಿಗಳನ್ನು ಅವುಗಳ ಒಂದು ಶೆಡ್ನಲ್ಲಿ ಸರಿಯಾದ ನೆರಳು ಇರುವಂಥದ್ದನ್ನು ನಾವು ಖಚಿತಪಡಿಸ್ಕೊಳ್ಬೇಕಾಗ್ತದೆ. ಸಾಕಷ್ಟು ಶುದ್ಧವಾದ ಕುಡಿಯುವ ನೀರನ್ನು ಅವರಿಗೆ ಒದಗಿಸುವಂಥದ್ದು ಮತ್ತು ಹೆಚ್ಚಿನ ಸೂರ್ಯನ ಪ್ರಖರತೆ ಇರತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನು ಹೊರಗಡೆ ಮೇಯಲಿಕ್ಕೆ ಬಿಡುವಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಸೂಕ್ತ. ಆಮೇಲೆ ಕೋಳಿ ಸಾಕಾಣಿಕೆಯಲ್ಲಿ ಹೆಚ್ಚಿನ ತಾಪಮಾನವು ಈ ಶಾಖದ ಒತ್ತಡಕ್ಕೆ ಕಾರಣ ಆಗುವಂಥ ಸಾಧ್ಯತೆ ಇರೋದ್ರಿಂದ ಅದು ಮೊಟ್ಟೆಯ ಉತ್ಪಾದನೆ ಆಗ್ಬೋದು, ಪಕ್ಷಿಗಳ ಆರೋಗ್ಯದ ಮೇಲೆ ಆಗ್ಬೋದು ಪರಿಣಾಮ ಬೀರ್ತದೆ. ಹಾಗಾಗಿ ಕೋಳಿಗಳ ಶೆಡ್ಗಳಲ್ಲೂ ಕೂಡ ನಾವು ಸರಿಯಾದ ಗಾಳಿಯನ್ನು ಕಾಪಾಡಿಕೊಂಡು ಅವುಗಳಿಗೆ ಎಲೆಕ್ಟ್ರೋಲೈಟ್ ಯುಕ್ತ ತಂಪಾದ ಕುಡಿಯುವ ನೀರನ್ನು ಒದಗಿಸುವಂಥದ್ದು ಮಾಡೋದ್ರಿಂದ ಅವುಗಳ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಜೊತೆಗೆ ಹಗಲಿನ ಸಂದರ್ಭದಲ್ಲಿ ಅವಕ್ಕೆ ಕಡಿಮೆ ಆಹಾರವನ್ನು ಕೊಡುವಂಥದ್ದು ಮತ್ತು ತಂಪಾದ ಸಂದರ್ಭದಲ್ಲಿ ಹೆಚ್ಚಿನ ಆಹಾರವನ್ನು ಕೊಡುವಂಥದ್ದನ್ನು ಕೂಡ ಮಾಡ್ಬೋದು. ಆಮೇಲೆ ಈ ಬಿಸಿಲಿನ ತಾಪಮಾನದ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳೋದಾದ್ರೆ, ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಾದಂತೆ ಗಿಡಗಳಿಂದ ತೇವಾಂಶ ಒಂದು ಏನು ಅತ್ಯಂತ ವೇಗವಾಗಿ ಆವಿಯಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಅದರಿಂದ ಬೆಳೆಗಳಿಗೆ ಲಘು ನೀರಾವರಿಯನ್ನು, ಅಂದರೆ ಕಡಿಮೆ ಅಂತರದಲ್ಲಿ, ಈಗ ನಾವು 4 ದಿವಸಕ್ಕೊಂದ್ಸತಿ ನೀರು ಕೊಡ್ತಾ ಇದ್ರೆ 2 ದಿವಸಕ್ಕೊಂದ್ಸತಿ ಕಮ್ಮಿ ಕ್ವಾಂಟಿಟಿನ ನಾವು ಹೆಚ್ಚಿನ ಸಂದರ್ಭದಲ್ಲಿ ಕೊಡುವಂಥದ್ದು ಹೆಚ್ಚು ಸೂಕ್ತ ಆಗ್ತದೆ. ಜೊತೆಗೆ ಈ ಬಿಸಿಲಿನ ಶಾಖದ ಒತ್ತಡಕ್ಕೆ ಹೀಟ್ ಸ್ಟ್ರೆಸ್ ಅಂತ ಏನು ನಾವು ಕರಿತೀವಿ, ಇದರಿಂದ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಬೆಳೆಗಳಿಗೆ ನಾವು ಪೊಟ್ಯಾಷಿಯಂ ಯುಕ್ತವಾದಂತಹ ಗೊಬ್ಬರವನ್ನು ಬೆಳೆಗಳಿಗೆ ನೀಡುವಂಥದ್ದು ಹೆಚ್ಚು ಸೂಕ್ತ. ಆಮೇಲೆ ಡ್ರ್ಯಾಗನ್ ಹೆಣ್ಣಿನ ಬೆಳೆಯಲ್ಲಿ ಈ ಸನ್ಬರ್ನ್ ಅನ್ನುವಂಥದ್ದು ಏನು ಹೆಚ್ಚಾಗಿ ಬೇಸಿಗೆಯಲ್ಲಿ ಕಂಡುಬರ್ತದೆ, ಅದನ್ನು ತಡೆಗಟ್ಟಲಿಕ್ಕೆ ಕವಲ್ನೈಟ್ ಅನ್ನುವಂಥ ಒಂದು ದ್ರಾವಣವನ್ನು 2 ರಿಂದ 3 ಬಾರಿ 1 ತಿಂಗಳ ಅಂತರದಲ್ಲಿ ಸಿಂಪಡಣೆ ಮಾಡೋದ್ರಿಂದ ಒಂದು ಸನ್ಬರ್ನ್ ಅನ್ನು ನಾವು ಖಂಡಿತವಾಗ್ಲೂ ತಡೆಗಟ್ಟಬಹುದು. ಜೊತೆಗೆ ನೀರಾವರಿಯನ್ನು ಆದಷ್ಟು ಬೆಳಗಿನ ಸಂದರ್ಭದಲ್ಲಿ ಅಥವಾ ಸಾಯಂಕಾಲದ ಸಂದರ್ಭದಲ್ಲಿ ಮಾಡುವಂಥದ್ದು ಹೆಚ್ಚು ಸೂಕ್ತ ಆಗ್ತದೆ. ಮಧ್ಯಾಹ್ನದ ಹೊತ್ತು ಮಾಡೋದ್ರಿಂದ ನೀರು ಭೂಮಿಗೆ ಇಂಗೋದಕ್ಕಿಂತ ಮುಂಚೆನೇ ಆವಿಯಾಗಿ ಹೋಗುವಂಥ ಒಂದಷ್ಟು ಚಾನ್ಸಸ್ ಜಾಸ್ತಿ ಇರ್ತದೆ. ಜೊತೆಗೆ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಆ ಬೆಳೆಗಳ ಮೇಲೆ ನೆಟ್ ಹೊದಿಕೆ ಅಥವಾ ನಾವು ಕ್ರಾಪ್ ಕವರ್ ಅಂತ ಕರಿತೀವಿ, ಅವುಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಆ ಬೆಳೆಗಳನ್ನು ಬಿಸಿಲಿನ ಶಾಖದಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇನ್ನು ಬಹುವಾರ್ಷಿಕ ಮರಗಳಲ್ಲಿ ಈ ಏನು ಸನ್ಬರ್ನ್ ಅನ್ನುವಂಥ ಪ್ರಾಬ್ಲಮ್ ಆಗ್ತದೆ, ಅದನ್ನು ತಡೆಗಟ್ಟಲಿಕ್ಕಾಗಿ ಆ ಬೆಳೆಗಳ ಕಾಂಡದ ಮೇಲೆ ಸುಣ್ಣವನ್ನು ಬಳಿಯೋದ್ರಿಂದ ನಾವು ಸೂರ್ಯನ ಪ್ರಖರತೆಯನ್ನು ಕಡಿಮೆ ಮಾಡಿ ಈ ಸನ್ಬರ್ನ್ ಆಗುವಂಥದ್ದನ್ನು ಖಂಡಿತವಾಗ್ಲೂ ಕಡಿಮೆ ಮಾಡ್ಬೋದು. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಮಾವು ಅತ್ಯಂತ ಪ್ರಮುಖವಾದಂಥ ಒಂದು ಬೆಳೆ ಆಗಿರೋದ್ರಿಂದ ಮಾವಿನ ಬೆಳೆಯಲ್ಲಿ ಏನೆಲ್ಲ ಈ ಬೇಸಿಗೆಯಲ್ಲಿ ನಾವು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳೋದಾದ್ರೆ, ಮಾವಿನಲ್ಲಿ ಯಾವುದೇ ಕಾರಣಕ್ಕೂ ಹೂವು ಬಿಟ್ಟಿರುವಂಥ ಸಂದರ್ಭದಲ್ಲಿ ಅಥವಾ ಪರಾಗಸ್ಪರ್ಶ ನಡೀತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ನಾವು ನೀರನ್ನ ಕೊಡಲಿಕ್ಕೆ ಹೋಗಬಾರ್ದು. ಈ ಕಾಯಿ ಕಚ್ಚಿದ ನಂತರ ಅದು ಬಟಾಣಿ ಸೈಜು ಮತ್ತು ಗೋಲಿ ಗಾತ್ರದ ಏನು ಸೈಜ್ ಇರ್ತದೆ, ಆ ಒಂದು ಸಂದರ್ಭದಲ್ಲಿ ಮಾತ್ರ ನಾವು ನೀರನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡಬೇಕಾಗ್ತದೆ. ಜೊತೆಗೆ ಈ ಮಾವಿನಲ್ಲಿ ಕಾಯಿಗಳು ಉದುರುವಂಥದ್ದು ಕೂಡ ಈ ಬೇಸಿಗೆಯಲ್ಲಿ ಹೆಚ್ಚಾಗಿ ಕಾಣ್ಬರ್ತದೆ. ಸೊ ಅದನ್ನ ಹತೋಟಿ ಮಾಡಲಿಕ್ಕೆ ನಾವು ಸಸ್ಯ ಪ್ರಚೋದಕವಾಗಿರ್ತಕ್ಕಂಥ ಫ್ಲಾನೋಪಿಕ್ಸ್ ಅನ್ನ 0.25 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಆ ಕಾಯಿ ಉದುರುವಂತಹ ಪ್ರಮಾಣವನ್ನು ನಾವು ಗಣನೀಯವಾಗಿ ಕಡಿಮೆ ಮಾಡಬಹುದು. ಜೊತೆಗೆ ಕಾಯಿಗಳ ಬೆಳವಣಿಗೆ ಹಂತದಲ್ಲಿ, ಅಂದ್ರೆ ಗೋಲಿ ಆಕಾರ ಮತ್ತು ಲಿಂಬೆ ಆಕಾರದ ಒಂದು 2 ಸಂದರ್ಭದಲ್ಲಿ ನಾವು ಏನು ಲಘು ಪೋಷಕಾಂಶಗಳ ಒಂದು ಗೊಬ್ಬರ ಏನಿದೆ, ಅದು ಮಾವು ಸ್ಪೆಷಲ್ ಅಂತ ಕರಿತೀವಿ, ಅದನ್ನು 5 ಗ್ರಾಮ್ನಷ್ಟು ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆ ಮಾಡೋದ್ರಿಂದ ಉತ್ತಮವಾದಂತಹ ಗುಣಮಟ್ಟದ ಕಾಯಿಗಳನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಅತ್ಯಂತ ಮುಖ್ಯವಾಗಿ ರೈತರಲ್ಲಿ ಒಂದು ಕಳಕಳಿಯ ಮನವಿ ಅಂತ ಹೇಳೋದಾದ್ರೆ, ಆದಷ್ಟು ಉಷ್ಣತೆ ಹೆಚ್ಚು ಇರುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಸೇವನೆ ಮಾಡುವಂಥದ್ದು ಮತ್ತು ತಂಪಾದ ಸ್ಥಳದಲ್ಲಿ ವಿರಾಮವನ್ನು ಮಾಡುವಂಥದ್ದು
ಹಗುರವಾದ ಬಟ್ಟೆಗಳನ್ನು ಧರಿಸುವಂಥದ್ದು ಮತ್ತು ಮಿತವಾದ ಒಂದು ಕೆಲಸವನ್ನು ಮಾಡುವಂಥದ್ದು. ಆದಷ್ಟು ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಹೆಚ್ಚು ಶ್ರಮ ಇರುವಂತಹ ಕೆಲಸವನ್ನು ಮಾಡೋದನ್ನ ಅವಾಯ್ಡ್ ಮಾಡೋದು ಉತ್ತಮ ಅಂತ ನಾವು ಸಲಹೆ ಕೊಡ್ತಾ ಇದ್ದೀವಿ.